ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಇಂದು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತೀನಿ. ಇವತ್ತಿನ ನಮ್ಮ ವಾಕ್ಯದ ಅಂಶ ಏನಂದರೆ ದೀಕ್ಷಾಸ್ಥಾನ. ನಿಜವಾದ ದೀಕ್ಷಾಸ್ಥಾನ ಅಂದರೆ ಏನು? ಅನೇಕ ಜನರು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ತಾರೆ. ಯಾತಕ್ಕಾಗಂದರೆ ಅವರು ಮದುವೆ ಆಗೋದಕ್ಕೋಸ್ಕರ, ರೋಗಿಗಳು ವಾಸ ಆಗೋದಕ್ಕೋಸ್ಕರ, ಅವರ ಮನೆಯ ಪರಿಸ್ಥಿತಿ ಬದಲಾವಣೆಗೋಸ್ಕರ, ಅದೇ ರೀತಿ ಅವರೆಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕೆಂಬುದಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ತಾರೆ. ಇದು ಸರಿಯಾದ ದೀಕ್ಷಾಸ್ಥಾನ ಅಲ್ಲ. ಆದರೆ ಸತ್ಯವೇದವು ದೀಕ್ಷಾಸ್ಥಾನದ ಬಗ್ಗೆ ಏನು ನಮಗೆ ವಾಕ್ಯವನ್ನು ಹೇಳುತ್ತದೆ? ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ ಹೇಳಲ್ಪಡುತ್ತದೆ, ನಾವು ಯೇಸುವನ್ನು ಕರ್ತನೆಂದು ಬಾಯಿಂದ ನಾವೇನು ಮಾಡಬೇಕು? ಹರಕೆ ಮಾಡಬೇಕು. ಒಂದನೇದಾಗಿ ಯೇಸು ಕ್ರಿಸ್ತ ನಿಜವಾದ ದೇವರನ್ನು ನಾವು ಬಾಯಿಂದ ಹರಕೆ ಮಾಡಿಕೊಂಡು ಆತನು ಸತ್ತವರೊಳಗಿಂದ ಎಬ್ಬಿಸಿದಾತನು ಎಂಬುದಾಗಿ ನಾವು ಹೃದಯದಿಂದ ನಂಬಿ, ನಾವು ಹೃದಯದಿಂದ ಯಾವಾಗ ನಾವು ನಂಬ್ತೇವೋ ಆಗಲೇ ನಮಗೆ ನಿಜವಾದ ರಕ್ಷಣೆ ಆಗುತ್ತದೆ. ಅಲ್ಲಿ ನೋಡ್ರಿ, ದೇವರ ವಾಕ್ಯ ಹೇಳಲ್ಪಡ್ತದೆ, ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಹರಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ನಾವು ದೀಕ್ಷಾಸ್ಥಾನ ಅಂದರೆ ನೀರಲ್ಲಿ ಮುಳುಗಿ ಹೇಳುವುದು ಮಾತ್ರವಲ್ಲ, ಹೃದಯದಿಂದ ನಂಬಿ ನಾವು ಬಾಯಿಂದ ಹರಕೆ ಮಾಡಿದರೆ ಅದು ನಮಗೆ ನಿಜವಾದ ದೀಕ್ಷಾಸ್ಥಾನ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ, ನಾವು ಯೇಸುವನ್ನು ನಿಜವಾದ ದೇವರನ್ನು ನಂಬಬೇಕು. ಅದೇ ರೀತಿ ನಾವು ನೋಡ್ತೇವೆ 1 ಕೊರಿಂಥ 7ನೇ ಅಧ್ಯಾಯ 19ನೇ ವಚನ, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸುನ್ನತಿ ಇದ್ದರೂ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದವರಾಗಿದ್ದರೂ ಪ್ರಯೋಜನವಿಲ್ಲ, ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರಯೋಜನ. ಅಂದರೆ ಇಲ್ಲಿ ಪೌಲನ ಉದ್ದೇಶ ಏನಂದರೆ, ನಾವು ಸುನ್ನತಿ ಅಂದರೆ ದೀಕ್ಷಾಸ್ಥಾನ ಮಾಡಿಸ್ಕೊಂಡ್ರೂ ನಮಗೇನು ಪ್ರಯೋಜನವಿಲ್ಲ, ದೀಕ್ಷಾಸ್ಥಾನ ಮಾಡಿಸ್ಕೊಳ್ಳದೆ ಇದ್ರೂ ನಮಗೇನು ಪ್ರಯೋಜನವಿಲ್ಲ. ಮತ್ತು ಏನು ಪ್ರಯೋಜನ ಅಂದರೆ, ನಾವು ದೇವರ ಆಜ್ಞೆಗಳನ್ನು, ಆತನ ಕಟ್ಟಳೆಗಳನ್ನು ಕೈಗೊಂಡು ನಡೆಯೋದು ನಮಗೆ ಪ್ರಯೋಜನ. ಹಾಗಾದ್ರೆ ಇನ್ನೊಂದು ವಾಕ್ಯ ನಾವಿಲ್ಲಿ ನೋಡ್ತಾ ಇದ್ದೀವಿ, ಗಲತ್ಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಪೌಲನು ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹಾಗಾದರೆ ದೀಕ್ಷಾಸ್ಥಾನ ಮಾಡಿಸ್ಕೊಂಡಂತ ನಾವೆಲ್ಲ ಇನ್ನು ಲೋಕದ ಪ್ರಕಾರವಾಗಿ, ಲೋಕದ ರೀತಿಯಾಗಿ, ಈ ಲೋಕದ ನಡವಳಿಕೆ ನಾವು ಮಾಡುತ್ತಾ ಇದ್ದರೆ ನಾವು ಸರಿಯಾಗಿ ನಾವು ದೀಕ್ಷಾಸ್ಥಾನ ಮಾಡಿಸ್ಕೊಂಡಿಲ್ಲ. ಅದೇ ರೀತಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಅಂದರೆ ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾ ಇದ್ದಾನೆ ಎಂಬುದಕ್ಕೆ ಒಂದು ಉದ್ದೇಶ, ಒಂದು ಎಕ್ಸಾಂಪಲ್ ಏನಂದರೆ, ನಾವು ದೇವರ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ ಎಲ್ಲವೂ ಸಹ ಬದಲಾವಣೆ ಆಗ ನಮಗೆ ಅರ್ಥವಾಗುತ್ತದೆ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ. ನೀರಲ್ಲಿ ಮುಳುಗಿ ಹೇಳುವುದು ದೀಕ್ಷಾಸ್ಥಾನವಲ್ಲ, ಯೇಸು ಕ್ರಿಸ್ತನ ನಿಜವಾದ ದೇವರನ್ನು ನಂಬಿ ಬಾಯಿಂದ ಹರಕೆ ಮಾಡಿ ಹೃದಯದಿಂದ ನಂಬುವುದು ನಮಗೆ ರಕ್ಷಣೆ ಆಗುತ್ತೆ. ಅದಕ್ಕೆ ಇಲ್ಲ ಪೌಲನು ಹೇಳಿದ್ದಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತು ಜೀವಿಸ್ತಾ ಇದ್ದಾನೆ. ಈ ದೇವರ ವಾಕ್ಯವನ್ನು ಕೇಳುವಂತ ನಿಮ್ಮಲ್ಲಿ ಯಾರಾದರೂ ಸಹ ನೀವು ದೀಕ್ಷಾಸ್ಥಾನ ಮಾಡಿಸಿಕೊಂಡು ಇನ್ನು ಈ ಲೋಕದ ಪ್ರಕಾರ ನೀವು ನಡೆಯುತ್ತಾ ಇದ್ದರೆ ಕ್ರಿಸ್ತನು ನಿಮ್ಮಲ್ಲಿ ವಾಸಿಸುತ್ತಾ ಇಲ್ಲ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನು ನನ್ನಲ್ಲಿ ವಾಸಿಸುತ್ತಾನೆ. ನಿಮ್ಮಲ್ಲಿ ಕ್ರಿಸ್ತನು ವಾಸ ಮಾಡಬೇಕಾದ್ರೆ ಆತನ ಆಜ್ಞೆಗಳನ್ನು, ಆತನ ಕಟ್ಟಳೆಗಳನ್ನು ನಾವು ಅನುಸರಿಸಿ ನಡೆಯಬೇಕು. ಆಮೇನ್.